ಲೊಕೇಶನ್ ನಲ್ಲಿ ಕಲ್ಯಾಣ ಮಂಟಪದಿಂದ ಡೆಕೋರೇಷನ್ ಅಂತ ಹೇಳಿ ಆರ್ಡರ್ ತಗೊಂಡ್ ಬಂದ ಮೀನಾ ತನಗ್ ಪರಿಚಯ ಇರೋ ಅಕ್ಕನಿಗೆ ನೀವೇ ಹೂ ಕೊಡ್ಬೇಕು ಅಂತ ಹೇಳಿ ಅಡ್ವಾನ್ಸ್ ಕೊಟ್ಟು ಅಲ್ಲಿಂದ ಹೊರಟು ತನ್ನ ಗಾಡಿ ಹತ್ರ ಬರ್ತಾಳೆ. ಹಾಗೆ ಸೂರ್ಯನ್ಗೆ ಕಾಲ್ ಮಾಡೋಕಂತ ನೋಡ್ತಾಳೆ. ನೆಟ್ವರ್ಕ್ ಸಿಗದೆ ಇರೋ ಕಾರಣ ಕಾಲ್ ಹೋಗ್ತಾನೆ ಇರಲಿಲ್ಲ. ಆಗ ಹಾಗೆ ಸುಬ್ಬ ಒಂದ್ ಹುಡ್ರು ಮೀನನ್ನೇ ಫಾಲೋ ಮಾಡ್ಕೊಂಡ್ ಬಂದು ಮೀನನ್ನ ಎತ್ತಕೊಂಡು ಕಿಡ್ನಾಪ್ ಮಾಡಿ ಅಲ್ಲೇ ಇರೋ ಒಂದ್ ಹಳೆ ಗೋಡನ್ಗೆ ಹಾಕಿ ಅಲ್ಲಿಂದ ಹೊರಟೋಗ್ತಾರೆ. ಮೀನಾಗೆ ತಾನ್ ಎಲ್ ಬಂದೆ ಅಂತ ಹೇಳಿ ಅರಿವಾಗ್ತಾನೆ ಇರಲ್ಲ. ಆಗ ಮೀನಾ ಯಾರ್ ನೀವು ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂತ ಹೇಳಿ ಅಳ್ತಾ ಇರ್ತಾಳೆ. ಹಾಗೆ ಯಾರಿದ್ದೀರಾ ಕಾಪಾಡಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಹಾಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಇರೋ ಕಾರಣ ಅಲ್ಲೇ ಇರೋ ಎಲ್ಲಾ ಬಾಕ್ಸ್ ಗಳನ್ನ ಹುಡುಕ್ತಾ ಚಾರ್ಜರ್ ಬೇರೆ ಇಲ್ಲ ಫೋನ್ ಮಾಡೋಕೆ ಅಂತ ಹೇಳಿ ಅಳ್ತಾ ನಿಂತಿರ್ತಾಳೆ. ಹಾಗೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂತ ಹೇಳಿ ಏನೇನೋ ಪ್ರಯತ್ನ ಪಡ್ತಾಳೆ. ಹಾಗೆ ಡೋರ್ ಹತ್ರ ಬಂದು ಯಾರಿದ್ದೀರಾ ಬಾಗಿಲು ತೆಗೀರಿ ಆಗ್ತಾ ಇಲ್ಲ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಆದ್ರೆ ಅಲ್ಲಿ ಯಾರು ಇರದ ಕಾರಣ ಮೀನಾ ಹೇಳ್ತಿರೋ ಮಾತು ಯಾರಿಗೂ ಕೇಳಿಸ್ತಾನೆ ಇರಲ್ಲ. ಕೊನೆಗೆ ಮೀನಾ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಲ್ಲೇ ಅಳ್ತಾ ಕುತ್ಕೋತಾಳೆ. ಕತ್ಲಾದ್ರೂ ಮೀನಾ ಮನೆಗ್ ಬರ್ದೇ ಇರೋ ಕಾರಣ ಆತಂಕದಲ್ಲಿ ಕಳವಳಗೊಂಡಂತ ಸೂರ್ಯ ಮೀನಾಗೆ ಕಾಲ್ ಮಾಡ್ತಾನೆ. ಆದ್ರೆ ಮೀನಾನ್ ಮೊಬೈಲು ನಾಟ್ ರೀಚಬಲ್ ಅಂತ ಬರ್ತಿರುತ್ತೆ. ಆಗ ಸೂರ್ಯ ಮನೆಯವ್ರಿಗೆಲ್ರಿಗೂ ಸುದ್ದಿ ಮುಟ್ಟಿಸಿ ಮೀನಾನ ಹುಡ್ಕೋಕಂತ ಹೊರಗಡೆ ಹೋಗ್ತಾನೆ. ಆಗ ರವಿ ಶ್ರುತಿನು ಮನೆಗೆ ಬರ್ತಾರೆ. ವಿಷಯ ಗೊತ್ತಾಗಿ ಅವರು ಸಹ ಮೀನನ್ ಹುಡ್ಕೋಕಂತ ಹೋಗ್ತಾರೆ. ಗೋಡೌನ್ನಲ್ಲಿರೋ ಮೀನಾಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಮೀನಾ ಕಿರ್ಚಾಡ್ತಾ ಇದ್ದಾಳೆ. ಯಾರಿದ್ದೀರಾ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಹಾಗೆ ಫೋನ್ ಮಾಡೋಕಂತ ಹೇಳಿ ತನ್ನ ಕೈಯಲ್ಲಿರೋ ಫೋನ್ ನ ಬಡಿತಾಳೆ. ಫೋನ್ ಆನ್ ಆಗ್ತಾನೆ ಇರಲ್ಲ. ಆಗ ಕಿರ್ಚಾಡ್ತಾ ಇರೋ ಮೀನಾ ಅಮ್ಮ ಚಳಿ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಈ ಕಡೆ ಸೂರ್ಯ ಮೀನಾ ಓಡಾಡ್ತಿರೋ ಜಾಗದಲ್ಲೆಲ್ಲ ಬಂದು ಅವಳಿಗೋಸ್ಕರ ಹುಡುಕ್ತಾ ಇರ್ತಾನೆ. ಹಾಗೆ ರವಿ ಶ್ರುತಿನೂ ಸಹ ದಾರಿ ಹೋಗೋರ್ಗೆಲ್ಲರಿಗೂ ಮೀನಾನ್ ಫೋಟೋ ತೋರಿಸಿ ಮೀನಾ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಕೋಲ್ಡ್ ಸ್ಟೋರೇಜ್ ರೂಮ್ ಆಗಿರೋದ್ರಿಂದ ಮೀನಾಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಆಗ ತಡ್ಕೊಳಕ್ ಆಗ್ತಾ ಇರೋ ಮೀನಾ ತನ್ನ ಸೀರೆ ಸೆರಗಿಂದ ಮುಚ್ಕೋತಾಳೆ. ಆದ್ರೂ ಸಹ ಮೀನಾಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಆಗ ಮೀನಾ ಅಲ್ಲೇ ಇರೋ ಒಂದು ಪ್ಲಾಸ್ಟಿಕ್ ಕವರ್ನ ಹೊತ್ಕೊಂಡು ಯಾರಿದ್ದೀರಾ ಕಾಪಾಡಿ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಈ ಕಡೆ ನಡೆದ ವಿಷಯನೆಲ್ಲ ಚೇತನ್ಗೆ ಹೇಳಿದಾಗ ಚೇತನ್ ಆಟೋದಲ್ಲಿ ಬಂದು ಸೂರ್ಯನ ಜಾಯ್ನ್ ಆಗ್ತಾನೆ. ಸೂರ್ಯ ಯಾವ ಜಾತಕನೋ ಇವ್ರದು ಪದೇ ಪದೇ ಮಕ್ಳು ಕಾಣೆ ಆದಂಗೆ ಕಾಣೆ ಆಗ್ತಾಳೆ. ಅಲ್ಲ ಎಮರ್ಜೆನ್ಸಿಲೇ ಫೋನ್ ನ ಆಫ್ ಮಾಡ್ಕೋಬೇಕಾ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಏನೂ ಆಗಿರಲ್ಲ ಬಿಡೋ ಬಾ ಹುಡ್ಕೋಣ ಅಂತ ಹೇಳಿದಾಗ ಎಲ್ಲ ಕಡೆ ಹುಡ್ಕದೆ ಕಣೋ ಆದ್ರೆ ಯಾರು ನೋಡಿಲ್ಲ ಅಂತ ಹೇಳ್ತಿದ್ದಾರೆ. ಏನ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತಿಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ ಸೂರ್ಯ. ಆಗ ರಂಗನಾಥ್ ಅವರು ಸೂರ್ಯನ್ಗೆ ಕಾಲ್ ಮಾಡಿ ಮೀನನ್ ಬಗ್ಗೆ ವಿಚಾರಿಸ್ತಾರೆ. ಆಗ ಸೂರ್ಯ ಎಲ್ಲ ಕಡೆ ಹುಡುಕ್ ನೋಡ್ದಪ್ಪ ಆದ್ರೆ ಮಾರ್ಕೆಟ್ ಒಂದನ್ನ ಬಿಟ್ಟು ಅಪ್ಪ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನೋಡ್ಲಾ ಅಂತ ಕೇಳಿದಾಗ ಬೇಡ ಕಂದ ಮಾರ್ಕೆಟ್ ನಲ್ಲೆಲ್ಲ ಚೆನ್ನಾಗಿ ಹುಡುಕು ಪೊಲೀಸು ಕೇಸು ಅಂತ ಹೋದ್ರೆ ಸುಮ್ನೆ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತ ಹೇಳಿ ಸೂರ್ಯ ಫೋನ್ ಕಟ್ ಮಾಡಿ ಕಣ್ಣೀರ್ ಹಾಕ್ತಾ ಇರ್ತಾನೆ. ಆಗ ಚೇತನ್ ಸುಮ್ನೆ ಕುಂತ್ರೆ ಆಗುತ್ತೇನೋ ಬಾ ಹುಡ್ಕೋಣ ಅಂತ ಹೇಳಿ ಸೂರ್ಯನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕೋಲ್ಡ್ ಹೆಚ್ಚಾದಂಗೆ ಮೀನಾಗೆ ತುಂಬಾ ತ್ರಾಸ ಆಗ್ತಾ ಇರುತ್ತೆ. ಆಗ ಮೀನಾ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗದೆ ಅಲ್ಲೇ ಇರೋ ಬ್ಯಾಂಡೇಜ್ನೆಲ್ಲ ಓಪನ್ ಮಾಡಿ ತನ್ನ ಎರಡೂ ಕೈಗಳಿಗೆ ಸುತ್ಕೋತಾಳೆ. ಹಾಗೆ ತಲೆಗೂ ಕಟ್ಕೋತಾಳೆ. ಆದ್ರೆ ಅದು ಸಹ ಪ್ರಯೋಜನಕ್ಕೆ ಬರ್ತಿರಲ್ಲ. ಈ ಕಡೆ ರವಿ ಶ್ರುತಿ ಊರೆಲ್ಲ ಮೀನನ್ ಫೋಟೋ ತೋರಿಸಿ ಮೀನಾ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಆದ್ರೆ ಏನು ಪ್ರಯೋಜನ ಆಗ್ತಾ ಇರಲ್ಲ. ಹಾಗೆ ಸೂರ್ಯನು ಸಹ ಅದೇ ಪ್ರಯತ್ನದಲ್ಲೇ ಇರ್ತಾನೆ. ಬ್ಯಾಂಡೇಜ್ ಸುತ್ಕೊಂಡ್ರು ಮೀನಾಗೆ ಚಳಿನೇ ಕಮ್ಮಿ ಆಗ್ತಿರಲ್ಲ. ಆಗ ಮೀನಾ ಅಲ್ಲೇ ಇರೋ ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ಕೋತಾಳೆ. ಹಾಗೆ ಅಲ್ಲೇ ಇರೋ ಒಂದು ಟೇಬಲ್ ನ ಎಳ್ಕೊಂಡ್ ಬಂದು ಅದ್ರ ಮೇಲೆ ಹತ್ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಇರೋ ಲೈಟಿನ ಸಹಾಯದಿಂದ ಶಾಖ ಕೊಟ್ಕೋತಾಳೆ. ಆದ್ರೆ ತುಂಬಾ ಹೊತ್ತು ನಿಲ್ಲಕ್ಕಾಗದೆ ಇರೋ ಕಾರಣ ಅಲ್ಲೇ ಸೋತು ಕುತ್ಕೊಂಡಂತ ಮೀನಾ ಸೂರ್ಯ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ಹಾಗೆ ಅಳ್ತಾ ಅಲ್ಲೇ ಇರೋ ಟೇಬಲ್ ಮೇಲೆ ಮಲ್ಕೋತಾಳೆ. ಸೂರ್ಯನ್ ಮಾತಲ್ಲಿ ವ್ಯತ್ಯಾಸ ಕಂಡಂತ ಕುಸುಮ ಗಾಬರಿಯಾಗಿ ಭಯದಲ್ಲಿ ಕನಕನ್ನ ಕರ್ಕೊಂಡು ಬೀಗ್ರ ಮನೆಗೆ ಬರ್ತಾಳೆ. ಆಗ ಕನಕ ಅಮ್ಮ ಮೊನ್ನೆ ತಾನೇ ಅವ್ರ ಅತ್ತೆ ಅಷ್ಟೊಂದು ಅವಮಾನ ಮಾಡಿದ್ರೆ ನೆನ್ಪಿಲ್ವಾ ಮತ್ತೆ ಯಾಕಮ್ಮ ಇಲ್ಲಿ ಬಂದಿದ್ಯಾ ಅಂತ ಕೇಳಿದಾಗ ಇಲ್ಲ ಕಣೆ ನನ್ಗೆ ಯಾಕೋ ಭಯ ಆಗ್ತದೆ ಏನೋ ಮೀನನ್ಗೆ ಅಪಾಯ ಆಗಿದೆ ಅಂತ ಅನಿಸ್ತಾ ಇದೆ. ಆ ಬೀಗರು ನಮ್ಮ ಮೇಲಿರೋ ಕೋಪನ ಮೀನಾ ಮೇಲೆ ಎಲ್ಲಿ ತೀರ್ಸ್ಕೊತಾರೋ ಏನೋ ಒಂದ್ಸಾರಿ ಆದ್ರೂ ನಾ ಮೀನನ್ ಮುಖನ ನೋಡ್ಕೊಂಡು ಹೋಗ್ಲೇಬೇಕು ಅಂತ ಹೇಳಿ ಹಠ ಮಾಡಿ ಮನೆಗ್ ಬರ್ತಾಳೆ. ಆಗ ರೋಹಿಣಿ ಬಾಗಿಲು ತೆಗಿತಾಳೆ. ಆಗ ಒಳಗ್ ಬನ್ನಿ ಅಂಟಿ ನೀವೇನ್ ಇಷ್ಟೊತ್ತಲ್ಲಿ ಅಂತ ಕರೆದಾಗ ಮೀನಾ ಇಲ್ಲಮ್ಮ ಒಂದ್ಸಾರಿ ಕರಿ ಅಂತ ಹೇಳ್ತಾಳೆ. ಆಗ ಅದೇ ಸಮಯಕ್ಕೆ ರಂಗನಾಥ್ ಅವ್ರು ಬರ್ತಾರೆ. ಬನ್ನಿ ಕುಸುಮಮ್ಮ ಒಳಗ್ ಬನ್ನಿ ಅಂತ ಹೇಳಿದಾಗ ಕನಕ ಹಾಗೂ ಕುಸುಮ ಮನೆ ಒಳಗಡೆ ಬರ್ತಾರೆ. ಹಾಗೆ ಮೀನಾಗೆ ತುಂಬಾ ತಲೆನೋವು ಅಂತಿದ್ರು. ಎಲ್ಲಿದ್ದಾಳ ಮೀನಾ ಅಂತ ಕೇಳಿದಾಗ ಅಲ್ಲಿಗೆ ಬಂದ ಶಾಂತಿ ಓಹೋ ಡೋಲೋ 650 ತಂದ್ರ ಅಂತ ಹೇಳಿ ಕೊಂಕ್ ಮಾತಾಡ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ನೋಡಿ ತಾಯಿ ಮೀನಾ ಎಲ್ಲಿದ್ದಾಳಂತೆ ಸದ್ಯಕ್ಕೆ ನಮಗೂ ಗೊತ್ತಿಲ್ಲ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ಕುಸುಮ ಹಾಗೂ ಕನಕಗೆ ಶಾಕ್ ಆಗುತ್ತೆ. ಹಾಗೆ ಗಾಬರಿ ಆಗ್ಬೇಡಮ್ಮ ಸೂರ್ಯ ಶ್ರುತಿ ರವಿ ಎಲ್ರೂ ಹುಡ್ಕೋಕ್ ಹೋಗಿದ್ದಾರೆ ಮೀನಾ ಸಿಕ್ಕೇ ಸಿಗ್ತಾಳೆ ನೋಡಿ ಮೀನಾ ಈ ಮನೆ ಮಗು ಅವಳು ನಿಮ್ಗೆ ಮಗಳಾದ್ರೆ ನನಗ್ ಸೊಸೆ ಆದ್ರೆ ಸೂರ್ಯನ್ಗೆ ಪ್ರಾಣ ಅವಳೆಲ್ಲೇ ಇದ್ರು ಅವಳನ್ನ ಹುಡ್ಕೊಂಡ್ ಬರ್ತಾನೆ ಅಂತ ಹೇಳಿ ಧೈರ್ಯ ಹೇಳ್ತಿರ್ತಾರೆ ರಂಗನಾಥ್. ಹಾಗೆ ರೋಹಿಣಿಗೆ ಅವ್ರಿಗೊಂದು ಲೋಟ ನೀರ್ ತಗೊಂಬ ಅಂತ ಹೇಳಿದಾಗ ನಾನಾ ಮಾವ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ಕೋಪದಲ್ಲಿ ನೋಡಿದಾಗ ಸರಿ ಮಾವ ಅಂತ ಹೇಳಿ ರೋಹಿಣಿ ನೀರ್ ತರೋಕಂತ ಹೋಗ್ತಾಳೆ. ಆಗ ಇದನ್ನೆಲ್ಲ ಗಮನಿಸಿದಂತ ಮನೋಜ ಶಾಂತಿ ಹತ್ರ ಬಂದು ಏನಮ್ಮ ಈ ಬಿಸ್ನೆಸ್ ಮ್ಯಾನ್ ಹೆಂಡತಿ
ಅವ್ರಿಗೆ ನೀರ್ ಕೊಡೋ ಆಳ ಅಂತ ಹೇಳಿ ಮಾತಾಡ್ತಾ ಇರ್ತಾನೆ. ಆಗ ಶಾಂತಿ ಏನ್ ಮಾಡೋದು, ನಿನ್ ವ್ಯಾಲ್ಯೂ ಅವ್ರಿಗಿನ್ನೂ ಗೊತ್ತಿಲ್ವಲ್ಲ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಈ ಕಡೆ ರವಿ ಶ್ರುತಿ ಆಟೋ ಚಾಲಕರಿಗೆಲ್ಲ ಮೀನಾ ಫೋಟೋನ ತೋರಿಸಿ ಮೀನಾ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಹಾಗೆ ಸೂರ್ಯನು ಸಹ ಅಂಗಡಿಗಳಿಗೆಲ್ಲ ಹೋಗಿ ಮೀನಾ ಫೋಟೋ ತೋರಿಸಿ ಅವಳ ಬಗ್ಗೆ ವಿಚಾರಿಸಿದಾಗ ಏನೂ ಪ್ರಯೋಜನ ಆಗ್ತಾ ಇರಲ್ಲ, ಯಾರು ಸಹ ನಾವು ನೋಡಿಲ್ಲ ಅನ್ನೋ ಉತ್ತರನೇ ಹೇಳ್ತಾ ಇರ್ತಾರೆ. ಈ ಕಡೆ ಹೇಳೋಕ್ಕೂ ಕಷ್ಟಪಡ್ತಿರೋ ಮೀನಾ ಕಷ್ಟಪಟ್ಟು ಮೇಲೆದ್ದು ಕೈ ಮುಗಿತಾ ದೇವ್ರೇ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಹಾಗೆ ಕಾಪಾಡಪ್ಪ, ಯಾರಾದ್ರೂ ಇದ್ದೀರಾ ಅಂತ ಹೇಳಿ ಜೋರಾಗಿ ಕೂಗ್ತಾರೆ. ಆದ್ರೆ ಏನೂ ಪ್ರಯೋಜನ ಆಗ್ತಾನೆ ಇರಲ್ಲ. ಆಗ ಮೀನಾ ಕಷ್ಟಪಟ್ಟು ಆ ಟೇಬಲ್ನ ಪಕ್ಕಕ್ಕೆ ಸರಿಸಿ ಅಲ್ಲೇ ಇರೋ ಒಂದು ಪೇಪರ್ ಬಂಡಲ್ನ ಓಪನ್ ಮಾಡಿ ತನ್ನ ಮೈಗೆ ಸುತ್ಕೊಳ್ಳೋಕಂತ ನೋಡ್ತಾಳೆ. ಆದ್ರೆ ಚಳಿ ಜಾಸ್ತಿ ಇರೋ ಕಾರಣ ಪೇಪರು ಸಹ ತುಂಡಾಗ್ತಾ ಇರುತ್ತೆ. ಆಗ ಮೀನಾಗೆ ಕೋಪ ಬಂದು ಜೋರಾಗಿ ಕಿರಿಚ್ತಾ ಇರ್ತಾಳೆ. ಏನು ಮಾಡೋಕಾಗದೆ ಕಂಗಲಾಗಿ ಅಳ್ತಾ ನಿಂತಿರ್ತಾಳೆ ಮೀನಾ. ಆಗ ಮೀನಾ ಅಲ್ಲೇ ಬಿದ್ದಿರೋ ಪೇಪರ್ ತುಂಡುಗಳನ್ನೆಲ್ಲ ಪಕ್ಕಕ್ಕೆ ಸರಿಸಿ ಒಂದೊಂದಾಗಿ ಪ್ಲಾವಿಡ್ ಶೀಟು ಹಾಗೂ ಒಂದೊಂದೇ ರಟ್ಟಿನ ಬಾಕ್ಸ್ಗಳನ್ನ ತಂದು ಮನೆ ತರ ಜೋಡಿಸ್ಕೊಂಡು ಅದರಲ್ಲಿ ಪ್ಲಾಸ್ಟಿಕ್ ಅವನ್ನ ಸುತ್ಕೊಂಡು ಕುತ್ಕೊಂತಾಳೆ. ಆದ್ರೂ ಸಹ ಮೀನಾಗೆ ಚಳಿ ಕಮ್ಮಿ ಆಗ್ತಾನೆ ಇರಲ್ಲ. ಹಾಗೆ ಸೂರ್ಯನ್ಗೆ ಫೋನ್ ಮಾಡ್ಬೇಕು ಅಂತ ಹೇಳಿ ಫೋನ್ನ ಆನ್ ಮಾಡೋಕಂತ ಹೋಗ್ತಾಳೆ. ಆದ್ರೆ ಫೋನ್ ಆನ್ ಆಗ್ತಾ ಇರಲ್ಲ. ಆಗ ಕೋಪದಿಂದ ಮೀನಾ ಫೋನ್ನ ಬಿಸಾಕ್ತಾಳೆ. ಹಾಗೆ ನಡುಕ್ತಾ ಕುತ್ಕೋತಾಳೆ. ಚಳಿ ಜಾಸ್ತಿಯಾಗಿ ಕಂಗಾಲಾಗದ ಮೀನಾ ನಡುಕ್ತಾ ಅಲ್ಲಿ ಇರೋ ಒಂದು ರಟ್ಟಿನ ಬಾಕ್ಸ್ ನ ಓಪನ್ ಮಾಡಿ ಅದರಲ್ಲಿ ಔತ್ಕೋತಾಳೆ. ಹಾಗೆ ಇನ್ನೆರಡು ರಟ್ಟಿನ ಬಾಕ್ಸ್ ನ ತನ್ನ ಮೈ ಮೇಲೆ ಹಾಕೊಂಡು ಅದರಿಂದ ಕವರ್ ಮಾಡ್ಕೋತಾಳೆ. ಆದ್ರೂ ಸಹ ಮೀನಾಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ತುಂಬಾ ಹೊತ್ತು ನಿಲ್ಲೋಕಾಗದೇ ಇರೋ ಮೀನಾ ತಲೆ ಸುತ್ತ ಬಂದು ಅಲ್ಲೇ ಬಿದ್ದು ಹೋಗ್ತಾಳೆ. ಹಾಗೆ ನಡುಕ್ತಾ ಹಲ್ ಕಚ್ತಾ ಮೂರ್ಛೆ ಹೋಗ್ಬಿಡ್ತಾಳೆ. ಈ ಕಡೆ ಮೀನಾಗೋಸ್ಕರ ಎಲ್ಲ ಕಡೆ ಹುಡುಕ್ತಂತ ಸೂರ್ಯ ಕೊನೆಗೆ ಬೇಜಾರಾಗಿ ನೋವಲ್ಲಿ ಕಾರ್ ನಿಲ್ಸಿ ಹೊರಗಡೆ ಬಂದು ಅಳ್ತಾ ನಿಂತ್ಕೋತಾನೆ. ಆಗ ಚೇತನ್ ಯಾಕೋ ಕಾರ್ ನಿಲ್ಸಿದೆ, ಬಾರೋ ಹುಡ್ಕೋಣ ಅಂದಾಗ ಎಲ್ಲೋ ಹುಡ್ಕೋದು, ನಾನೇನೋ ತಪ್ಪು ಮಾಡಿದ್ದೀನಿ, ನಾನೇನೋ ದೊಡ್ಡ ತಪ್ಪು ಮಾಡಿರ್ಬೋದು, ಅದಕ್ಕೆ ಆ ದೇವ್ರು ನನಗೆ ಇಂಥ ಶಿಕ್ಷೆ ಕೊಡ್ತಾ ಇದ್ದೇನೆ. ಅವಳು ನೋಡೋಕ್ ಬೆಳೆದಿರ್ಬೋದು, ಆದ್ರೆ ಅವಳು ಮಗು ಕಣೋ, ಯಾರು ಏನೇ ಅಂದ್ರು ಯಾರು ಏನೇ ಬೈದ್ರು ಎಲ್ಲ ತಡ್ಕೊಂಡು ತ್ಯಾಗಮಯಿ ಕಣೋ, ಅವಳು ಎಲ್ಲೋ ಇದ್ದಾಳೆ, ಅವಳು ಆಗ್ತಾ ಇಲ್ಲ ನನಗೆ ಅಂತ ಹೇಳಿ ಅಳ್ತಾ ಕುತ್ಕೊಂಡಿರ್ತಾನೆ. ನೋಡು, ನಾನೇನೋ ತುಂಬಾ ದೊಡ್ಡ ತಪ್ಪು ಮಾಡಿದ್ದೀನಿ, ಅದಕ್ಕೆ ದೇವ್ರು ನನಗೆ ಈ ರೀತಿ ಶಿಕ್ಷೆ ಕೊಡ್ತಾ ಇದ್ದಾನೆ, ನನ್ಗೆ ಮೀನಾ ಬೇಕು ಅಂತ ಹೇಳಿ ಅಳ್ತಾ ಇರ್ತಾನೆ. ಹಾಗೆ ನಾನು ಜೀವನದಲ್ಲಿ ಎಲ್ಲ ಕಳ್ಕೊಂಡು ಅನ್ಕೊಣು, ಹೆತ್ತ ತಾಯಿ ಪ್ರೀತಿ ಸಿಗ್ಲಿಲ್ಲ, ಅಣ್ಣ ತಮ್ಮಂದ್ರ ವಿಶ್ವಾಸ ಸಿಗ್ಲಿಲ್ಲ, ಒಳ್ಳೆ ಮಗ ಅನ್ನೋ ಹೆಸರು ಸಿಗ್ಲಿಲ್ಲ. ಆದ್ರೆ ಮೀನಾ ನನ್ಗೆ ತುಂಬಾ ಪ್ರೀತಿ ಕೊಟ್ಟಿದ್ದಾಳೆ, ಅವಳಷ್ಟು ಪ್ರೀತಿ ನನ್ಗೆ ಯಾರು ಕೊಟ್ಟಿಲ್ಲ ಅಂತ ಹೇಳಿ ಮೀನಾನ ನೆನೆಸ್ಕೊಂಡು ಅಳ್ತಾನೆ. ಒಂದ್ ವೇಳೆ ಅವಳನ್ನೇನಾದ್ರೂ ನಾನು ನೋಡಕ್ಕಾಗ್ಲಿಲ್ಲ ಅಂದ್ರೆ ಈ ಸೂರ್ಯ ಬದುಕಲ್ಲ ಅಂತ ಹೇಳಿ ಮಾತಾಡಿದಾಗ, ಹಾಗೆಲ್ಲ ಮಾತಾಡ್ಬೇಡ, ಬಾರೋ ಹುಡ್ಕೋಣ ಅಂತ ಹೇಳಿ ಚೇತನ್ ಸೂರ್ಯನ್ಗೆ ಸಮಾಧಾನ ಮಾಡಿ ಡ್ರೈವ್ ಮಾಡೋಕಂತ ಹೋಗ್ತಾನೆ. ಆದ್ರೆ ಕಾರ್ ಸ್ಟಾರ್ಟ್ ಆಗ್ತಾನೆ ಇರಲ್ಲ. ಇದೊಂದು ಬಾಕಿ ಇತ್ತು ಕಣೋ, ಏನ್ ಮಾಡೋದು ಗ್ರಹಚಾರ, ನಮ್ ಟೈಮ್ ಸರಿ ಇಲ್ಲ ಅಂದ್ರೆ ಎಲ್ಲನೂ ಕರೆಕ್ಟ್ ಟೈಮ್ಗೆ ಕೈ ಕೊಡುತ್ತೆ ಅಂತ ಹೇಳ್ತಾ ಇರ್ತಾನೆ ಸೂರ್ಯ. ಬಾರೋ ಯಾವ್ದಾದ್ರು ಆಟೋ ಹುಡ್ಕೊಂಡು ಹೋಗೋಣ ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಸರಿಯಾಗಿ ಮೀನನ್ ಗಾಡಿ ಸೂರ್ಯನ್ ಕಣ್ಣಿಗೆ ಬೀಳುತ್ತೆ. ಆಗ ಸೂರ್ಯ ನೋಡ ಅಲ್ಲಿ ಚೇತನ್ ಮೀನನ್ ಗಾಡಿ ಅಂತ ಹೇಳಿ ಖುಷಿಯಾಗಿ ನೋಡ್ತಾ ಓಡೋಡಿ ಮೀನನ್ ಗಾಡಿ ಹತ್ರ ಬಂದು, ಮೀನನ್ ಗಾಡಿ ಇಲ್ಲೇ ಇದೆ ಅಂದ್ರೆ ಮೀನನ್ನು ಇಲ್ಲೇ ಇರ್ತಾಳೆ ಅಂತ ಹೇಳಿ, ಮೀನಾ ಎಲ್ಲೇ ಇದೆಯಾ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರ್ತಾನೆ ಸೂರ್ಯ. ಗೋಡೌನ್ ಹೊರಗಡೆ ಸೆಕ್ಯೂರಿಟಿ ತುಂಬಾ ಕುಡಿದು ಟೈಟ್ ಆಗಿ ಕೂಗ್ತಾ ಇರ್ತಾನೆ. ಅದನ್ನ ಗಮನಿಸಿದಂತ ಸೂರ್ಯ ಸೆಕ್ಯೂರಿಟಿ ಗಾರ್ಡ್ ಹತ್ರ ಹೋಗಿ, ಅಣ್ಣ ಈ ಹೂವಿನ ಗಾಡಿ ನನ್ನ ಹೆಂಡತಿದು, ಅವಳು ಎಲ್ಲಾದ್ರೂ ಹೋದ್ಲಾ, ನೀವು ನೋಡಿದ್ರ ಅಂತ ಕೇಳಿದ್ರು. ಆ ಸೆಕ್ಯೂರಿಟಿ ಗಾರ್ಡ್ ಸರಿಯಾಗಿ ಉತ್ತರನೇ ಕೊಡ್ತಿರ್ಲಿಲ್ಲ. ಆಗ ಸೂರ್ಯನ ಕಣ್ಣಿಗೆ ಮೀನನ್ ಪರ್ಸ್ ಬೀಳುತ್ತೆ. ಆಗ ಅದನ್ನ ನೋಡಿದಂತ ಸೂರ್ಯ, ಲೋ ಚೇತು, ಇದು ನನ್ನ ಹೆಂಡತಿ ಮೀನಾದೇ ಕಣೋ, ಅವಳು ಎಲ್ಲೆಲ್ಲೋ ಇರ್ಬೋದು, ಅವಳಿಗೆ ತೊಂದರೆ ಆಗಿದೆ ಅಂತ ಅನ್ಸುತ್ತೆ ಅಂತ ಮಾತಾಡ್ತಾ ಇರ್ತಾನೆ. ಹಾಗೆ ಗೋಡೌನ್ ಕಡೆ ನೋಡಿ ಅವಳು ಒಳಗಡೆ ಸಿಕ್ಕಾಕೊಂಡಿರ್ಬೇಕು, ಏನೋ ತೊಂದರೆ ಆಗಿರ್ಬೋದು ಅಂತ ಹೇಳಿದಾಗ, ಇರೋ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೀ ಇರ್ಬೋದು ಅಂತ ಹೇಳಿ ಚೇತನ್ ಸೆಕ್ಯೂರಿಟಿ ಗಾರ್ಡ್ ಹತ್ರ ಇರೋ ಕೀನ ತಗೊಂಡು ಕೀನ ಓಪನ್ ಮಾಡಿ ಸೂರ್ಯ ಶೋರೂಮ್ ಒಳಗಡೆ ಹೋಗ್ತಾರೆ. ಆಗ ಸೂರ್ಯ ಹಾಗೂ ಚೇತನ್ಗೆ ತುಂಬಾ ಚಳಿ ಆಗ್ತಾ ಇರುತ್ತೆ. ಆಗ ಸೂರ್ಯ ಮೀನಾ ಮೀನಾ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಆದ್ರೆ ಮೂರ್ಛೆ ಹೋದ ಮೀನಾ ಮಾತಾಡೋಕ್ ಆಗ್ತಾ ಇರಲ್ಲ. ಆಗ ಚೇತನ್, ಮಗ ಇದು ಯಾವ್ದೋ ಕೋಲ್ಡ್ ಸ್ಟೋರೇಜ್ ರೂಮ್ ಅಂತ ಅನ್ಸುತ್ತೆ, ಇಲ್ಲಿರಲ್ಲ ಕಣೋ, ನಮ್ಗೆ ಇಲ್ಲಿ ಇರಕ್ ಆಗ್ತಿಲ್ಲ, ಅವ್ರು ಹೇಗೋ ಇರ್ತಾನೆ ಅಂತ ಹೇಳ್ತಿರ್ತಾನೆ. ಆದ್ರೆ ಸೂರ್ಯನ್ ಮನಸ್ಸು ಮಾತ್ರ ಮೀನಾ ಇಲ್ಲೇ ಇರ್ಬೇಕು ಅಂತ ಹೇಳ್ತಾ ಇರುತ್ತೆ. ಆಗ ಸೂರ್ಯ ಮತ್ತೆ ಮೀನಾ ಮೀನಾ ಅಂತ ಹೇಳಿ ಎಲ್ಲ ಕಡೆನೂ ಕೂಗಾಡ್ತಾ ಇರ್ತಾನೆ. ಆಗ ಎಚ್ಚರವಾದ ಮೀನಾಗೆ ಮಾತಾಡೋಕ್ ಆಗ್ತಾ ಇರಲ್ಲ, ಮತ್ತೆ ಮೂರ್ಛೆ ಹೋಗ್ತಾಳೆ ಮೀನಾ. ಆಗ ಮೀನಾ ಅಂತ ಹೇಳಿ ಜೋರಾಗಿ ಕೂಗ್ತಾ ಇರೋ ಸೂರ್ಯನ್ ಕಣ್ಣಿಗೆ ಮೀನನ್ ಮೊಬೈಲ್ ಬೀಳುತ್ತೆ. ಆಗ ಅದನ್ನ ತಗೊಂಡಂತ ಸೂರ್ಯ, ಇದು ಮೀನನ್ ಮೊಬೈಲ್ ಕಣೋ, ಅವಳು ಇಲ್ಲೇ ಎಲ್ಲೋ ಇರ್ಬೇಕು ಅಂತ ಹೇಳಿ ಮತ್ತೆ ಮೀನಾನ ಕೂಗೋಕೆ ಶುರು ಮಾಡ್ತಾನೆ.
ಸೂರ್ಯ ಎಷ್ಟೇ ಕೂಗಿದ್ರು ಮೀನಾ ಧ್ವನಿ ಮಾತ್ರ ಕೇಳ್ತಾನೆ ಇರಲ್ಲ. ಆಗ ಹತಾಶೆಗೊಂಡ ಸೂರ್ಯ ಎಲ್ಲ ಕಡೆ ಮೀನನ್ನ ಹುಡುಕ್ತಾ ಇರ್ತಾನೆ. ಆಗ ಅಲ್ಲೇ ಇರೋ ಒಂದು ಪೆಟ್ಟಿಗೆ ತರ ಇರೋ ಮನೇನೂ ಸಹ ನೋಡ್ತಾನೆ. ಆದ್ರೆ ಅಲ್ಲೂ ಸಹ ಮೀನಾ ಕಾಣ್ತಾ ಇರಲ್ಲ. ಆಗ ಸೂರ್ಯ ಹತಾಶೆಗೊಂಡು ಮೀನಾ, ಮೀನಮ್ಮ, ಹೂವಮ್ಮ ಅಂತ ಹೇಳಿ ಕೂಗ್ತಾ ಎಲ್ಲ ಕಡೆ ಹುಡುಕ್ತಾ ಇರ್ತಾನೆ. ಆಗ ಅಲ್ಲೇ ಇರೋ ರಟ್ಟಿನ ಬಾಕ್ಸ್ ನ ಕೋಪದಲ್ಲಿ ಕಾಲಿಂದ ಒದಿತಾ ಇರ್ತಾನೆ. ಮೀನಾ ಅಲ್ಲೇ ಒಂದ್ ರಟ್ಟಿನ ಬಾಕ್ಸ್ ಒಳಗಡೆ ಮಲ್ಕೊಂಡ್ರು ಸಹ ಅವಳ ತಲೆ ಹತ್ರನೇ ಬಂದ್ ನಿಂತ ಸೂರ್ಯನ್ಗೆ ಮೀನಾ ಮಾತ್ರ ಕಾಣ್ತಾನೆ ಇರಲ್ಲ.